ಈಗ 5 ಅಂಕಕ್ಕೆ ಹೊಂದಿಸಿ ಬರೆಯಿರಿ ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ಎಲ್ಲಾ ಚಾಪ್ಟರ್ನ ಹೊಂದಿಸಿ ಬರೆಯಿರಿ ಮತ್ತೆ ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿ. ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ, ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಮುಟ್ಟಿಸಿಕೊಂಡವನು, ಬಸಲಿಂಗನ ಹೆಂಡತಿ ಹೆಸರೇನು ಅಂತಂದ್ರೆ ಬಸಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಕಣ್ಣು ನೋವು, ಕಣ್ಣಲ್ಲಿ ನೋವು. ಅದಾದ ನಂತರ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನ ತಲುಪತೊಡಗಿತ್ತು. ತನ್ನ ಉಡಾಪಿ ಶೈಲಿಯೇ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪರನ್ನ ನೋಡ್ತಾನೆ. ಅದಾದ ನಂತರ ಇಲ್ಲೆಲ್ಲ ಆನ್ಸರ್ನ ನಾನು ಕೊಟ್ಟಿದ್ದೇನೆ. ಅದಾದ ನಂತರ ಕೊನೆಯದಾಗಿ ಈ ಒಂದು ಅಧ್ಯಾಯದಲ್ಲಿ ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗ್ತಾನೆ. ಇದು ಒಂದಾಯ್ತು. ನೆಕ್ಸ್ಟ್ ಅದಾದ ನಂತರ ರಿವಿಷನ್ ಆಗುತ್ತೆ. ರಿವಿಷನ್ ಕ್ಲಾಸ್ ಇದು ಎಷ್ಟು ಹೇಳ್ತೀನಿ ಇಷ್ಟು ತುಂಬಾ ನೆನಪು ಉಳಿದ್ಬಿಡುತ್ತೆ ನಿಮಗೆ. ವಿಡಿಯೋ ಕೊನೆ ತನಕ ನೋಡಿ, ಪೂರ್ತಿಯಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ವಾಲ್ಪರಿಗೆ ಬಂದ ಬ್ರಿಟಿಷ್ ಪ್ರಜೆ ಅಂದ್ರೆ ಕಾರ್ವೇರ್ ಮಾರ್ಚ್. ಎರಡನೇದು 1890ರಲ್ಲಿ ಕಾರ್ವೇರ್ ಮಾರ್ಚ್ ವಾಲ್ಪರಿಗೆ ಬಂದ. ಅದಾದ ನಂತರ ಮಾರ್ಚಿನ ಜೊತೆಗಾರನ ಹೆಸರು ಏನಂತಂದ್ರೆ ಪೊನ್ನಚ್ಚಿ. ವಾಲ್ಪರೈ ಮಧ್ಯದಲ್ಲಿರುವ ತೋಟದ ಹೆಸರು ಅಂತಂದ್ರೆ ಅದು ಪುದುತೋಟಂ. ವಾಲ್ಪರೈನಲ್ಲಿ ಡ್ಯಾಶ್ರು ಕಾರ್ಮಿಕರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಅಂತಂದ್ರೆ ಅದು ಸಿಂಹಬಾಲದ ಕೋತಿ. ನೆಕ್ಸ್ಟ್ ನೋಡೋದಾದ್ರೆ ವಾಲ್ಪರೈ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಇಲ್ಲೆಲ್ಲ ಆನ್ಸರ್ ಅನ್ನ ಕೊಟ್ಟಿದ್ದೀನಿ, ಬೇಕಂದ್ರೆ ಒಂದ್ಸಲ ನೀವು ನೋಡಬಹುದು. ಅದಾದ ನಂತರ ಆಯ್ಕೆ ನಮ್ಮ ಕೈಯಲ್ಲಿದೆ. ಲೇಖಕಿಯ ಪತಿ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲಿದರು. ಲೇಖಕಿ ಸಂಶೋಧನೆಗೆಂದು ಸೇರಿದ ಇನ್ಸ್ಟಿಟ್ಯೂಟ್ ಹೆಸರು ಅಂತಂದ್ರೆ ಅದು ಟಾಟಾ. ಆಯ್ತಾ. ಮುಂಬೈನ ಪ್ರಸಿದ್ಧ ನ್ಯಾಯವಾದಿ ಯಾದವರು ಪ್ಲೇವಿಯಾ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ತಮ್ಮ ಗೆಳತಿ ಸೀತಾ ನೆನಪಾಗ್ತಾನೆ. ಅದಾದ ನಂತರ ದುರಾಸೆ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ವಿಡಿಯೋ ನೋಡಿ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ರೆ ವಿತ್ ಓದ್ತಾ ಇದ್ರೆ ನೋಡ್ತಾ ಇದ್ರೆ ತುಂಬಾ ನೆನಪ ಉಳಿಯುತ್ತೆ. ಕನ್ನಡವನ್ನ ಕಟ್ಟುವ ಕೆಲಸ ವಿಡಿಯೋ ಕೊನೆ ತನಕ ನೋಡಿ. ದ್ವೀಪಜೀವಿಗಳು. ಒಂದೊಂದು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪಜೀವಿಗಳಾಗುತ್ತಾರೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. ಕನ್ನಡಿಗರು ಡ್ಯಾಶ್ ವಿಷಯದಲ್ಲಿ ಭೀತಗೊಂಡಿದ್ದಾರೆ ಅಂದ್ರೆ ಉದ್ಯೋಗದ ವಿಷಯದಲ್ಲಿ. 4ನೇದು ಮಾಧ್ಯಮ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಸಮಸ್ಯೆ. ತಮ್ಮ ರಾಜ್ಯಗಳಲ್ಲಿ ತಾವೇ ತಬ್ಬಲಿಗಳಾಗುತ್ತಿದ್ದವರು ಕನ್ನಡಿಗರು. ಬದುಕು ಭಾಷೆಯನ್ನ ಬಿಟ್ಟಿರುವುದಿಲ್ಲ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಿರಬೇಕು. ನೆಕ್ಸ್ಟ್ ನೋಡೋದಾದ್ರೆ ದಣಿಗಳ ಬೆಳ್ಳಿ ಲೋಟ. ನೆಕ್ಸ್ಟ್ ಹೇಳ್ತೀನಿ. ದಣಿಗಳ ಹೆಸರು ವೆಂಕಪ್ಪಯ್ಯ. ದಣಿ ಎಂದಿಗೂ ಒಕ್ಕಲ ಮಕ್ಕಳನ್ನ ನಂಬೋದಿಲ್ಲ. ಪಡಿ ಇಲ್ಲದ ದುಡಿತದ ಬಗ್ಗೆ ಅಸಮಾಧಾನಗೊಂಡಿದ್ದವಳು ಅಂದ್ರೆ ಅದು ಚಿನ್ನಮ್ಮ. ಇಲ್ಲಿದೆ ಪ್ರಶ್ನೆ ಕೊಟ್ಟಿದ್ದೀನಿ. ಇಲ್ಲಿ ಬೆಳ್ಳಿ ಲೋಟ ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿದೆ. ದಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಅಂದ್ರೆ ಅದು ಶಾಂಭವಿ ಹೊಳೆ. ನೆಕ್ಸ್ಟ್ ಬದುಕನ್ನ ಪ್ರೀತಿಸಿದ ಸಂತ. ಅಗತ್ಯ ಮಾಹಿತಿಗಳನ್ನ ಕ್ರೋಢೀಕರಿಸುವ ಎಲೆಕ್ಟ್ರಾನಿಕ್ ಸಾಧನ ಅಂದ್ರೆ ಅದು ಚಿಪ್. ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ದೇವರ ಬಂಧುಗಳು. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ಅಂತಂದ್ರೆ ವಿಂಗ್ಸ್ ಆಫ್ ಫೈರ್. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆನ ಕೇಳೋದು. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅಂದ್ರೆ ಅದು ಮಗು. ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಆದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿದ್ರು. ಅದಾದ ನಂತರ ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್. ಎಂಟನೇದು ಏನಂತ ಇದೆ, ಒಂದು ನಿಮಿಷ ಆನ್ಸರ್ ನೋಡ್ತೀನಿ. ಓಕೆ. VJ ಸುಂದರಂ ಅವರು ಹೈದರಾಬಾದಿನ ರಕ್ಷಣಾ ಇಲಾಖೆ ನಿರ್ದೇಶಕರಾಗಿದ್ದರು. 9ನೇದು ಕಲಾಂ ಅವರು ಸಂದರ್ಶಕ ಪ್ರೊಫೆಸರ್ ಆಗಿದ್ದ ವಿಶ್ವವಿದ್ಯಾಲಯ ಅಂತಂದ್ರೆ ಅಣ್ಣಾಮಲೈ. ಇಷ್ಟನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅದಾದ ನಂತರ ತುಳುಗನ್ನಡದ ಬೆಳ್ನುಡಿ. ಇಲ್ಲಿ ರಾಮಾಯಣ ಕಥೆ ಹೇಳಬೇಕಂದು ಮನೋರಮೆ ಕೇಳ್ತಾಳೆ. ಶೇಷನು ರಾಮಾಯಣದ ಕಥೆಯನ್ನ ವಾತ್ಸಾಯನಿಗೆ ಹೇಳಿದನು. ಇಲ್ಲಿ ರದಮಪ್ಪ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವಳು. ಮನೋರಮೆಗೆ ಬಹುಮಾನವಾಗಿ ಎನ್ನನ್ನೇ ಅನು ಕೊಡುವೆನೆಂದಳು. ವಸುದಿಗೆ ಒಡೆ ನೆನೆಸಿದವನು ರಾಮಚಂದ್ರ. ಅದಾದ ನಂತರ 6ನೇದು ಕನ್ನಡವು ಕಸ್ತೂರಲ್ಲವೇ ಅಂತಂದವರು ಮನೋರಮೆ. ನೆಕ್ಸ್ಟ್ ಹಳ್ಳಿಯ ಚಹಾ ಹೋಟೆಲ್ಗಳು. ಈ ಒಂದು ಗದ್ಯದಿಂದ ನೋಡೋಣ ಕಥೆಯಿಂದ. ಕಲಿಯುಗದ ಅಮೃತ ಅಂತಂದ್ರೆ ಚಹಾ ಗೊತ್ತಿರ್ತಕ್ಕಂಥದ್ದು. ಇಂಪಾರ್ಟೆಂಟ್, ಇವೆಲ್ಲ ಇಂಪಾರ್ಟೆಂಟ್. ನಾ ಜಸ್ಟ್ ನಿಮ್ಗೆ ರಿವೈಸ್ ಮಾಡ್ತಾ ಇದ್ದೇನೆ. ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೂಡ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. 3 ಕಾಲಿನ ಕುರ್ಚಿ ಹಳ್ಳಿ ಚಹಾದ ಅಂಗಡಿಯಲ್ಲಿ ಕಾಣಬಹುದು ನಾವು. ಇಲ್ಲಿ ವೃದ್ಧರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತೆ. ಡ್ಯಾಶ್ ಹೆಡ್ ಮಾಸ್ಟರ್ ಬಗ್ಗೆ ಮೂಕರ್ಚಿಯ ದೂರನ್ನ ಹಳ್ಳಿಗರು ಕೊಡ್ತಾರೆ. ನೆಕ್ಸ್ಟ್ ಲೇಖಕರು ಹೇಳುವ ಹಳ್ಳಿಯ ಹೋಟೆಲ್ನ ಹೆಸರು ಅಂತಂದ್ರೆ ಅದು ಚಂದ್ರಭವನ. ಹಳ್ಳಿಯ ಹೋಟೆಲ್ಗಳಲ್ಲಿ ಈಗ ಸಿನಿಮಾ ದೇವತೆಗಳ ಪ್ರದರ್ಶನ ಆಗ್ತಾ ಇದೆ. ಇಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಇಂಪಾರ್ಟೆಂಟ್, ಇವೆಲ್ಲ ಇಂಪಾರ್ಟೆಂಟ್. ಕಳೆದ ವರ್ಷಗಳೆಲ್ಲ ಕೇಳಿದ್ರು, ಈಗ ಮತ್ತೆ ಬರುವಂತ ಸಾಧ್ಯತೆ ಇದೆ. ಏನ್ ನಾನು ಹಿಂದೆ ಎಲ್ಲಾ ಅಧ್ಯಾಯದಿಂದ ಕೊಟ್ಟನಲ್ಲ ಅವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೇನ್ ನೀವು ನೋಡಿದ್ರೆ ನಿಮ್ಗೆ ರಿವೈಸ್ ಅನ್ನ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಪದೇ ಅವನೇ ಕೇಳ್ತಾರೆ. ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಸ್ಥಳೀಯ ಭಾಷೆ ಕಲಿಯದ ಭಾಷೆಗಳು ದ್ವೀಪಜೀವಿಗಳಾಗಿ ಉಳಿಬೇಕಾಗುತ್ತೆ. ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಅಂದ್ರೆ ಅದು ಮಗು. ಶೇಷನು ರಾಮಾಯಣದ ಕಥೆಯನ್ನ ವಾತ್ಸಾಯನಿಗೆ ಹೇಳಿದನು. ವೀರೇಂದ್ರ ಸಿಂಪಿಯವರು ಹೇಳಿದ ಚಹಾದ ಅಂಗಡಿ ಹೋಟೆಲ್ ಹೆಸರು ಅಂತಂದ್ರೆ ಅದು ಚಂದ್ರಭವನ. ಇದು 2025ರಲ್ಲಿ 2ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥವ್ರು ಕೇಳಿದ್ರು. ಡಾಕ್ಟರ್ CNR ರಾವ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು. ಪಕ್ಕದಲ್ಲಿ ಹರಿತಕ್ಕಂಥ ಹೊಳೆ ಶಾಂಭವಿ ಹೊಳೆ. ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಅಂದ್ರೆ ಮಗು, ತುಂಬಾ ಇಂಪಾರ್ಟೆಂಟ್. ಕನ್ನಡವು ಕಸ್ತೂರಿ ಇಲ್ಲವೇ ಅಂದ್ರು ಮನೋರಮೆ. ಚಹಾ ಕಲಿಯುಗದ ಅಮೃತವೆಂದು ವೀರೇಂದ್ರ ಸಿಂಪಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಅದಾದ ನಂತರ ಇದು 2025 ಜೂನ್ 9ಕ್ಕೆ ವಾರ್ಷಿಕ ಪರೀಕ್ಷೆ 3 ಆವಾಗ ಕಳೆದ ವರ್ಷ ಕೇಳಿರ್ತಕ್ಕಂಥದ್ದು. ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗ್ತಾನೆ. ಬದುಕು ಭಾಷೆನ ಬಿಟ್ಟಿರೋದಿಲ್ಲ. ಈಗ ಏನು ಕೊಡ್ತೀನಲ್ಲ ಇದರಲ್ಲೂ ತುಂಬಾ ಇಂಪಾರ್ಟೆಂಟ್ ಬರುವಂತ ಸಾಧ್ಯತೆ ಇದೆ. ಮಾದರಿಯನ್ನು ಕೊಡ್ತೀನಿ, ಅದರಲ್ಲಿ ಬರ್ಬೋದು ಇಂಪಾರ್ಟೆಂಟ್. ವಿಡಿಯೋನ ಕೊನೆ ಈ ಒಂದು ವಿಡಿಯೋ ನೋಡಿದ್ರೆ 5 ಮಾರ್ಕ್ಸ್ ಆರಾಮಾಗಿ ಕಲ್ತು ಹೋಗ್ಬಿಡ್ತೀರಾ. ದಣಿ ಎಂದಿಗೂ ಒಕ್ಕಲ ಮಕ್ಕಳನ್ನ ನಂಬೋದಿಲ್ಲ. ವಿಜ್ಞಾನದ ಅಡಿಪಾಯ ಅಂದ್ರೆ ಪ್ರಶ್ನೆ ಕೇಳೋದು. ಲೇಖಕರು ಹೇಳುವ
ಹೋಟೆಲ್ ಹೆಸರು ಅಂದರೆ ಚಹಾ ಹೋಟೆಲ್ ಹೆಸರು ಚಂದ್ರಭವನ. ಇಲ್ಲಿ ಮಾದರಿ ಕೊಡ್ತಾ ಇದ್ದಾನೆ. ಮಾದರಿ ವಾಲ್ಪರೈ ಮಧ್ಯದಲ್ಲಿ ಪುದುತೋಟಂ ಎಂಬ ತೋಟವಿದೆ. ಇಂಪಾರ್ಟೆಂಟ್. ಎಷ್ಟು ಮಾದರಿ? ಒಂದು 5 ಮಾದರಿ ಕೊಡ್ತೀನಿ, ಅಷ್ಟನ್ನು ನೀವು ಬಾಯಾಟಾಗಿ ಪರ್ಫೆಕ್ಟ್ ಆಗಿಬಿಡಿ. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಕನ್ನಡಿಗರು. ನೆಕ್ಸ್ಟ್ ಮುಂದೆ ಹೋಗೋಣ. ದಣಿಗಳು ಹೊಳೆ ಹೂಳೆತ್ತಲು ಕುದುಪನಿಗೆ ಹೇಳ್ತಾರೆ. ಹೂಳು ಅಂತಂದ್ರೆ ಅದೊಂಥರ ಕೆಸರು, ಹಸಿಯಾಗಿರ್ತಕ್ಕಂಥ ಕೆಸರು, ತುಂಬಾ ಭಾರ ಇರುತ್ತೆ, ಅಲ್ಲಿ ಉಸುಗು ಕೂಡ ಇರುತ್ತೆ. ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದು ಕ್ವಶನ್ ಅನ್ನ ಉಲ್ಟಾ ಪಲ್ಟಾ ಮಾಡಿ ಅವ್ರು ಕೇಳ್ತಾರೆ. ಬಾಯಿ ಚಪಲ ಪೆನ್ಷನ್ದಾರರಿಗೆ ಜಾಸ್ತಿ ಇರುತ್ತದೆ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಮಾದರಿ 2. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಡ್ಯಾಶ್ ಇಲ್ಲಿ ಆನ್ಸರ್ ಇದೆ. ಲೇಖಕಿ ಕಮಲಾ ಮೇಡಮ್ ಅವರನ್ನು ಭೇಟಿ ಮಾಡಿದರು. ಸ್ಥಳೀಯ ಭಾಷೆ ಇದು ನೋಡಿ ಆಲ್ರೆಡಿ ಓದಿದ್ವಿ. ದಣಿಯಲ್ಲಿ ಓದಿದ್ವಿ. ವಿಜ್ಞಾನದ ಇನ್ನೂ ಓದಿದ್ವಿ. ಪ್ರಶ್ನೆ ಕೇಳುವುದು. ಮನೋರಮೆ ಶ್ರೀರಾಮಾಶ್ವಮೇಧ ಕಥೆ ಹೇಳಬೇಕೆಂದು ಕೇಳಿದರು. ಇದು ಒಂದು ಹೊಸ ಅಷ್ಟೇ. ಇವೆಲ್ಲ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇದೊಂದು ಮಾಡಿಲ್ಲ. ಮುಟ್ಟಿಸಿಕೊಂಡವನ ಕಥೆಯಲ್ಲಿ ಬರುವ ಸರ್ಕಾರಿ ವೈದ್ಯರ ಹೆಸರು ಏನಂತಂದ್ರೆ ತಿಮ್ಮಪ್ಪ. ಇದು ಓದಿದ್ವಿ, ನೋಡಿದ್ವಿ, ಇದು ನೋಡಿದ್ವಿ. ಶಿವಸುಬ್ರಹ್ಮಣ್ಯ ಅಯ್ಯರ್ ಇವರು ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಸ್ವಲ್ಪ ಕ್ವಶನ್ ಅನ್ನು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಅದೇ ಕನ್ನಡ ಕಸ್ತೂರಿ ಮನೋರಮೆ ನೋಡಿದ್ವಿ. ಪ್ರಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥವ್ರು ನೀವು ಏನು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಕೊಡ್ತಾ ಇದ್ದೇನೆ. ಈಗ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ಸೀತಾ ನೆನಪಾಗ್ತಾಳೆ. ಇದು ಆಲ್ರೆಡಿ ನೋಡ್ಬಿಟ್ಟಿವಿ. ಇಂಪಾರ್ಟೆಂಟ್ ಪ್ರಶ್ನೆ. ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗ್ತಾ ಇದ್ದಾರೆ. ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿದ್ದರು. ಇದನ್ನು ನೋಡಿದ್ವಿ. ಕುದುಪನಿಗೆ ಸೂಚಿಸಿದ್ರು. ಹೊಳೆ ಹೂಳೆತ್ತಲು ಕುದುಪನಿಗೆ ಸೂಚಿಸಿದ್ರು. ಕಲಿಯುಗ ಚಹಾ. ಇನ್ನೊಂದೆರಡು ಕೊಡ್ತೀನಿ, ಅವನು ನೋಡ್ಕೊಂಡ್ಬಿಡಿ. ನೆಕ್ಸ್ಟ್, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ಬೆರ್ ಮಾರ್ಚ್. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ದಣಿಯಗಳು ಹೊಳೆಯ ಹೂಳೆತ್ತಲು ಕುದುಪನಿ ಹೇಳ್ತಾರೆ. ವಸುದಿಗೆ ಒಡೆ ನೆನೆಸಿದವನು ರಾಮಚಂದ್ರ ಅಥವಾ ಶ್ರೀರಾಮಚಂದ್ರ. ಬಾಯಿ ಚಪಲ ವೃದ್ಧರಿಗೆ ಜಾಸ್ತಿ ಇರ್ತದೆ. ಇಲ್ಲಿ ಮೇಲೆ ಪೆನ್ಷನ್ದಾರರಿಗೆ ಜಾಸ್ತಿ ಇರ್ತದೆ. ಅಲ್ಲಿ ಆನ್ಸರ್ ಯಾವ್ದು ಕೊಟ್ಟಿರ್ತಾರೆ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ, ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸ್ ಸಿಗ್ತದೆ. ಥ್ಯಾಂಕ್ ಯು.